ಬುರುಡೆ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ನ ಮುಂದುವರೆಸಿದ್ದಾರೆ. ಇವತ್ತು ಕೂಡ ಚಿನ್ನಯ್ಯ ವಿಚಾರಣೆಯನ್ನು ನಡೆಸುತ್ತೆ ಎಸ್ಐಟಿ ಟೀಮ್. ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತು ಕೂಡ ಚಿನ್ನಯ್ಯನನ್ನ ವಿಚಾರಣೆ ನಡೆಸಿದೆ. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದಿತ್ತು. ಸೊ ಈಗ ವಶಕ್ಕೆ ಪಡೆದಂತಹ ವಸ್ತುಗಳನ್ನ ಇಟ್ಕೊಂಡು ಚಿನ್ನಯ್ಯನಿಗೆ ಗ್ರಿಲ್ ಮುಂದುವರೆದಿದೆ. ಚಿನ್ನಯ್ಯನ ಎರಡನೇ ಹಂತದ ವಿಚಾರಣೆಗೆ ಎಸ್ಐಟಿ ಈಗ ತಯಾರಿಯನ್ನು ಮಾಡಿಕೊಂಡಿದೆ. ಸೂತ್ರಧಾರಿಗಳ ಒತ್ತಡದಿಂದ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ರ ಬಗ್ಗೆ ಏನು ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಸೊ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದ ಬುರುಡೆ ಬಗ್ಗೆನೂ ಕೂಡ ವಿಚಾರಣೆ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅಶೋಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗ ಎಸ್ಐಟಿ ನಡೆಸ್ತಾ ಇರುವಂತಹ ವಿಚಾರಣೆ, ಎಸ್ಐಟಿ ಈಗ ಪ್ರಮುಖವಾಗಿ ಇಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಒಂದು, ಚಿನ್ನಯ್ಯ ಕೊಟ್ಟಂತಹ ಒಂದು ಹೇಳಿಕೆ. ಈಗ ಚಿನ್ನಯ್ಯನನ್ನ ಈಗಾಗಲೇ ಅರೆಸ್ಟ್ ಮಾಡಿ ಆತನನ್ನ ವಶಕ್ಕೆ ಇಟ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಸೊ ಈ ಕೇಸ್ನಲ್ಲಿ, ಈಗ ಚಿನ್ನಯ್ಯನ ಕೇಸ್ನಲ್ಲಿ ಇವತ್ತು ಏನೇನು ನಡೆಯಲಿಕ್ಕೆ ಉಂಟು? ಇವತ್ತು ಮತ್ತೇನಾದರೂ ಬೇರೆ ಕಡೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಒಂದು ಸಾಧ್ಯತೆಗಳಿದೆಯಾ? ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಸುಜಾತಾ ಭಟ್ ನಡೀತಾ ಇರುವಂತಹ ಒಂದು ವಿಚಾರಣೆ. ಇವತ್ತು ಕೂಡ ಬಹುಶಃ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗ್ತಾರೆ. ಈ ಎರಡೂ ಕೇಸ್ನಲ್ಲಿ ಹೇಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಏನು ಮಾಹಿತಿ, ಏನು ಅಪ್ಡೇಟ್ಸ್ ಇದೆ ಈಗ ಅಶೋಕ್? ಹೌದು ರೆಹಮಾನ್, ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ಚಿನ್ನಯ್ಯನ 6ನೇ ದಿನದ ವಿಚಾರಣೆ ನಡೀಲಿಕ್ಕಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇವತ್ತು ಆತನನ್ನು ಆಫೀಸ್ನಲ್ಲೇ ಎಸ್ಐಟಿ ಕಚೇರಿಯಿಂದ ಅಲ್ಲಿ ವಿಚಾರಣೆ ನಡೆಸ್ತಾರೆ. ಇವತ್ತು ಆತನನ್ನು ಮಹಜರಿಗೆ ಕರ್ಕೊಂಡು ಹೋಗುವಂತ ಈ ರೀತಿಯ ಪ್ರಕ್ರಿಯೆಗಳು ನಡೆದು ಬಹುತೇಕ ಡೌಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ ಮತ್ತು ಅವರ ಸಹೋದರನ ನಿವಾಸದಲ್ಲಿ ಪತ್ತೆಯಾದಂತ ಏನು ಸಾಕ್ಷ್ಯಾಧಾರಗಳಿಂದ ಅದನ್ನು ಇಟ್ಕೊಂಡು ಇವತ್ತು 2ನೇ ಹಂತದ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ನಡೆಸಲಿಕ್ಕಿದ್ದಾರೆ. ಪ್ರಮುಖವಾಗಿ ಅದರಲ್ಲಿ ಚಿನ್ನಯ್ಯನ 2 ಮೊಬೈಲ್ ಪತ್ತೆಯಾಗಿತ್ತು. ಸೊ ಪತ್ತೆಯಾದ ಸಂದರ್ಭದಲ್ಲಿ ಆತನ 2 ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆದ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು ಅದರಲ್ಲಿ ಕಾಲ್ ಲಾಗ್ ಡಿಲೀಟ್ ಆಗಿದೆ ಎನ್ನುವಂಥದ್ದು. ಸೊ ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂಥ ಡಾಟಾಗಳು ಕೂಡ ಒಂದಿಷ್ಟು ಡಿಲೀಟ್ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಇದನ್ನು ಮತ್ತೆ ರಿಟ್ರೀವ್ ಮಾಡ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತಿಂದ ಕಾರ್ಯಪ್ರವೃತ್ತ ಆಗ್ಲಿಕ್ಕಿದ್ದಾರೆ. ಈಗಾಗಲೇ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಕೂಡ ಬೆಳಗ್ಗೆ 10 ಗಂಟೆಗೆ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಸೊ ಇವತ್ತು ಕೂಡ ಚಿನ್ನಯ್ಯನ ಹೆಚ್ಚಿನ ವಿಚಾರಣೆ ನಡೀಲಿಕ್ಕಿದೆ. ಈ ನಡುವೆ ಆತ ನಾನು ಬಲವಂತಾಗಿ ಅಂದ್ರೆ ಬೇರೆಯವರ ಒತ್ತಡಕ್ಕೆ ಒಳಗಾಗಿ ಹೇಳಿಕೆ ನೀಡಿದೆ ಎನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಆತ ಒಪ್ಕೊಂಡಿದ್ದಾನೆ. ಸೊ ಇನ್ನೊಂದು ಕಡೆಯಿಂದ ಆತ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬುರುಡೆಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರಗಳನ್ನು ಕೂಡ ಎಸ್ಐಟಿ ಮುಂದೆ ಹಂಚಿಕೊಂಡಿದ್ದಾನೆ. ಇನ್ನೊಂದು ಕಡೆ ನಿನ್ನೆ ಗಿರೀಶ್ ಮೆಟ್ಟನ್ ಅವರು ಹೇಳ್ಕೊಳ್ತಾ ಇದ್ರು, ಬುರುಡೆ ಏನು ಇದೆ ಆ ಒಂದು ಬುರುಡೆಯನ್ನು ನಾವು ಧರ್ಮಸ್ಥಳದಲ್ಲೇ ತಂದಿರತಕ್ಕಂಥದ್ದು ಎನ್ನುವಂಥದ್ದನ್ನು ಕೂಡ ಹೇಳಿದರೆ. ಸೊ ಇಲ್ಲ ಎಲ್ಲದರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಳ್ತಿದ್ದಾರೆ. ಸೊ ಈ ನಡುವೆ ಸುಜಾತಾ ಭಟ್ ವಿಚಾರಣೆ ಕೂಡ ಇವತ್ತು ನಡೀಲಿಕ್ಕಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶೋಕ್.